ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಈ ಒಂದು ಯುದ್ಧದಲ್ಲಿ ಈಗ ಇರಾನ್ನಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಮಾಹಿತಿ. ಅದರಲ್ಲೂ ಭಾರತೀಯ ವಿದ್ಯಾರ್ಥಿಗಳು ಸುಮಾರು 1500ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಮಾಹಿತಿಯನ್ನು ಈಗ ಇರಾನ್ ಸರ್ಕಾರ ಕೂಡ ಕೇಳಿದೆ. ಅನಿವಾಸಿ ಭಾರತೀಯರ ಹೆಸರು, ಪಾಸ್ಪೋರ್ಟ್ ನಂಬರ್ ಅದೆಲ್ಲವೂ ಕೂಡ ಕೇಳಿದ್ದಾರೆ. ಜೊತೆಗೆ ಗಡಿ ದಾಟುವ ವಾಹನಗಳ ಮಾಹಿತಿಯನ್ನು ಕೊಡಿ ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಾಯುಪ್ರದೇಶ ಬಂದ್ ಹಿನ್ನೆಲೆಯಲ್ಲಿ ಗಡಿ ಮೂಲಕ ಕಳಿಸ್ಕೊಡ್ತೀವಿ, ವಿದ್ಯಾರ್ಥಿಗಳ ರಕ್ಷಣೆಗೆ ನಾವು ಕೂಡ ಬದ್ಧರಾಗಿದ್ದೀವಿ ಅನ್ನುವಂಥದ್ದನ್ನು ಈಗ ಭಾರತ ಸರ್ಕಾರಕ್ಕೆ ಹೇಳಿದೆ. ಯಾಕಂದರೆ ಭಾರತ ಸರ್ಕಾರ ಕೂಡ ವಿದ್ಯಾರ್ಥಿಗಳ ರಕ್ಷಣೆಗೆ ಮನವಿ ಮಾಡಿತ್ತು. ಕೇಂದ್ರ ಸರ್ಕಾರದ ಮನವಿಗೆ ಸ್ಪಂದಿಸಿದೆ ಈಗ ಇರಾನ್ ಸರ್ಕಾರ. ಭಾರತದವ್ರು ಯಾರೆಲ್ಲಿದ್ದಾರೆ, ಮೊದಲದಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಅವ್ರನ್ನ ಗಡಿ ಮೂಲಕ ಕಳಿಸ್ಕೊಡೋದಕ್ಕೆ ನಾವು ವ್ಯವಸ್ಥೆನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸುಮಾರು ಒಂದು 12 ವರ್ಷದಿಂದ ಅಲ್ಲಿ ಇಸ್ರೇಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಡೈಲಿ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇರ್ತೀವಿ. ಡೈಲಿ ಒಂದು 5 ಸಾರಿ ಒಂದು 6 ಸಾರಿ ಫೋನ್ ಮಾಡ್ತಾ ಇರ್ತೀವಿ. ಈಗ ಮೊನ್ನೆ ರಾತ್ರಿ ಸಹ ಫೋನ್ ಮಾಡಿದಾಗ ನಾವು ಟಿವಿನಲ್ಲಿ ನೋಡಿದಾಗ ನಮಗೊಂದು ಸ್ವಲ್ಪ ಭಯ ಆದಂಗೆ ಆಯಿತು. ಇದು ಯುದ್ಧದ ತೀವ್ರತೆ ಜಾಸ್ತಿ ಆಯ್ತೈತೆ ಮತ್ತು ಇಸ್ರೇಲ್ಗೆ ಮತ್ತು ಇರಾನ್ಗೆ. ಅವಾಗ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾವು ಸೇಫ್ ಆಗಿದ್ವಿ, ಚೆನ್ನಾಗಿದ್ವಿ, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದರು. ಅದಕ್ಕಾಗಿ ಇನ್ನೇನಾದರೂ ಈಗ ಟಿವಿ ನೋಡ್ತಾ ಇರಬೇಕಾದ್ರೆ ಇದು ಯುದ್ಧ ಅವರು ಶಾಂತಿಗೆ ಎರಡೂ ಶಾಂತಿಗೆ ಒಪ್ತಾ ಇಲ್ಲ. ಇನ್ನೇನಾದರೂ ಜಾಸ್ತಿ ಯುದ್ಧ ವಿಕೋಪಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಅವರ ಕರೆ ತರೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನಮ್ಮವರೆಲ್ಲರನ್ನೂ ಸೇಫಾಗಿ ಕರ್ಕೊಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಅಷ್ಟೇ.